ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ತಮಗೆಲ್ಲರಿಗೂ ಯೇಸುಕ್ರಿಸ್ತರ ನಾಮದಲ್ಲಿ ಶುಭವನ್ನು ಕೋರುತ್ತೇನೆ. ಹಾಗೂ ಈ ದೇವರ ವಾಕ್ಯವನ್ನು ಆಲಿಸಲು ನಾವು ಈಗ ಸಿದ್ಧರಾಗೋಣ. ಯೋಹಾನನು ಬರೆದ ಶುಭ ಸಂದೇಶ, ಅಧ್ಯಾಯ 15, ವಾಕ್ಯಗಳು 1. ಯೋಹಾನನು ಬರೆದ ಶುಭ ಸಂದೇಶ, ಅಧ್ಯಾಯ 15, ವಾಕ್ಯಗಳು 1. ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿ, ನನ್ನ ಪಿತನೇ ತೋಟಗಾರ. ನನ್ನಲ್ಲಿದ್ದು ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು. ಫಲ ಕೊಡುವ ಕವಲು ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಅವನ್ನು ಸವರಿ ಶುದ್ಧೀಕರಿಸುವನು. ನೀವಾದರೂ ನಾನು ನಿಮ್ಮೊಡನೆ ಆಡಿದ ಮಾತಿನಿಂದಾಗಿ ಸವರಿದ ಕವಲುಗಳಂತೆ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕವಲು ಮೂಲ ಬಳ್ಳಿಯಲ್ಲಿ ಒಂದಾಗಿ ನೆಲೆಸದಿದ್ದರೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾಗದು. ಹಾಗೆಯೇ ನೀವು ಕೂಡ ನನ್ನಲ್ಲಿ ಒಂದಾಗಿ ನೆಲೆಸದಿದ್ದರೆ ಫಲ ಕೊಡಲಾರಿರಿ. ಹೌದು, ನಾನೇ ದ್ರಾಕ್ಷಾ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸುತ್ತಾರೆ. ಏನೆಂದರೆ, ಅವರೇ ನಿಜವಾದ ದ್ರಾಕ್ಷಾ ಬಳ್ಳಿ. ಅವರೇ ನಿಜವಾದ ದ್ರಾಕ್ಷಾ ಬಳ್ಳಿ ಮತ್ತು ತನ್ನ ಪಿತನೇ ತೋಟಗಾರ, ಅಂದರೆ ದೇವರೇ ತೋಟಗಾರ. ಯೇಸು ಕ್ರಿಸ್ತರು ನಾನೇ ದ್ರಾಕ್ಷಾ ಬಳ್ಳಿ ಅಂತ ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿ. ಐ ಆಮ್ ದ ಟ್ರೂ ವೈನ್. ಐ ಆಮ್ ದ ಟ್ರೂ ವೈನ್ ಆ್ಯಂಡ್ ಯು ಆರ್ ಇಟ್ಸ್ ಬ್ರ್ಯಾಂಚಸ್ ಅಂತ. ನೀವು ಅದರ ಕವಲು ಬಳ್ಳಿಗಳು. ಪ್ರಿಯರೇ, ನಮಗೆ ಸುಲಭವಾಗಿ ಅರ್ಥವಾಗುವ ವಿಷಯ. ಈಗ ಕವಲು ಬಳ್ಳಿ ಆ ದ್ರಾಕ್ಷಾ ಬಳ್ಳಿಯಲ್ಲಿ ಒಂದಾಗಿ ಇರದೆ ಹೋದರೆ ಅಲ್ಲಿ ಫಲ ಕೊಡುವ ವಿಷಯನೇ ಇಲ್ಲ, ಅದು ಬದುಕುವ ವಿಷಯ ಕೂಡ ಇಲ್ಲ. ಇದು ನಮಗೆ ಅರ್ಥ ಆಗುವ ವಿಷಯ, ಸುಲಭವಾಗಿ ಅರ್ಥವಾಗ್ತದೆ. ಅದೇ ರೀತಿ ಯೇಸು ಕ್ರಿಸ್ತರು ಎಂಬ ಆ ನಿಜವಾದ ದ್ರಾಕ್ಷಾ ಬಳ್ಳಿಯಲ್ಲಿ ನಾವು ಒಂದಾಗಿ ಇದ್ದಾಗ ನಾವು ಫಲ ಕೊಡುವ ಆ ಕವಲು ಆಗುತ್ತೇವೆ. ಯಾಕೆಂದರೆ ಈ ಯೇಸು ಎಂಬ ಒಬ್ಬ ವ್ಯಕ್ತಿಯಿಂದ ಅಥವಾ ದೇವರ ಏಕೈಕ ಪುತ್ರನಿಂದ ಅಥವಾ ಮನುಜರಾದ ದೇವರಿಂದ ಅಥವಾ ವಾಕ್ಯ ಎಂಬುವರು ಮನುಜರಾದರು ಎಂಬಂತೆ ಆ ಮನುಜರಾದ ವಾಕ್ಯ ಎಂಬುದೇನಿದೆ ಅವರೇ ಯೇಸು ಕ್ರಿಸ್ತರು. ಅವರಲ್ಲಿ ನಾವು ಒಂದಾಗಿ ಇದ್ದಾಗ ನಾವು ಫಲ ಕೊಡುವ ವ್ಯಕ್ತಿಗಳಾಗ್ತೇವೆ. ಫಲ ನಮ್ಮ ವೈಯಕ್ತಿಕ ಜೀವನದಲ್ಲಿ, ಫಲ ಇನ್ನೊಬ್ಬರ ಜೀವನದಲ್ಲಿ ಅವರು ಕೂಡ ಫಲ ಕೊಡುವಂತೆ
ನಮ್ಮ ಜೀವನವು ಇನ್ನೊಬ್ಬರಿಗೆ ಪ್ರೇರಣೆ ಆಗುತ್ತದೆ. ಯೇಸು ಕ್ರಿಸ್ತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನೇ ದ್ರಾಕ್ಷಬಳ್ಳಿ, ನಿಜವಾದ ದ್ರಾಕ್ಷಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ಯೇಸುವಿನಿಂದ ಬೇರ್ಪಟ್ಟು ನಾವು ಏನೂ ಮಾಡಲು ಸಾಧ್ಯವಿಲ್ಲ ಪ್ರಿಯರೇ. ಯಾಕೆಂದರೆ ಇಡೀ ಮಾನವ ಕುಲಕ್ಕೆ ಒಂದು ಹೊಸ ಜೀವವನ್ನು ಅಥವಾ ಹೊಸ ಜೀವನವನ್ನು ಕೊಟ್ಟವರು ಯೇಸು ಕ್ರಿಸ್ತರು. ಇಡೀ ಮಾನವ ಕುಲಕ್ಕೆ ಮನುಷ್ಯನಾಗಿ ಹುಟ್ಟಿದ ಯಾರೇ ಇರಲಿ, ಗಂಡು ಇರಲಿ ಹೆಣ್ಣಿರಲಿ, ಅಥವಾ ಮನುಷ್ಯನೆಂಬುವನು ಯಾರಿದ್ದಾನೋ ಅಂಥವನ ಆ ಒಂದು ಜೀವನಕ್ಕೆ ಅರ್ಥವನ್ನು ಕೊಟ್ಟವರು ಪ್ರಭು ಯೇಸು ಕ್ರಿಸ್ತರು. ಯಾಕೆಂದರೆ ಈ ಒಬ್ಬರೇ ಯೇಸು ಕ್ರಿಸ್ತರು ಎಂಬ ಒಬ್ಬ ವ್ಯಕ್ತಿ ಮಾತ್ರ ದೇವರಿಗೆ ಪ್ರತಿಯೊಂದು ವಿಷಯದಲ್ಲಿ ವಿಧೇಯರಾಗಿ ನಡೆದವರು. ನಾವು ಈ ಬಾರಿ ಯೇಸು ಕ್ರಿಸ್ತರು ಈ ಧರೆಗೆ ಬಂದು 2025 ವರ್ಷಗಳು ಮುಗಿದ ಸಂದರ್ಭದಲ್ಲಿ ಜುಬಿಲಿ ವರ್ಷ ಅಂತ ನಾವು ಆಚರಿಸಿದೆವು. 2025 ವರ್ಷಗಳು ಅವರು ಮಾನವರಾಗಿ ಈ ಲೋಕಕ್ಕೆ ಬಂದು, ಅದರ ಮೊದಲು ಅವರು ದೇವರೊಡನೆ ವಾಕ್ಯದ ರೂಪದಲ್ಲಿ ಇದ್ದರು. ಇದನ್ನು ನಾವು ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ವಾಕ್ಯಗಳು 1ರಿಂದ ಸ್ಪಷ್ಟವಾಗಿ ಓದುತ್ತೇವೆ. ಆದಿಯಲ್ಲಿ ದಿವ್ಯವಾಣಿ ಎಂಬುದಿತ್ತು, ಆ ದಿವ್ಯವಾಣಿ ದೇವರೊಡನೆ ಇತ್ತು, ಆ ದಿವ್ಯವಾಣಿಯೇ ದೇವರಾಗಿದ್ದರು. ಆ ದಿವ್ಯವಾಣಿ ಎಂಬವರು 14ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದಿವ್ಯವಾಣಿ ಎಂಬವರು ಮನುಜರಾದರು ಮತ್ತು ನಮ್ಮೊಡನೆ ವಾಸ ಮಾಡಿದರು. ಆದ್ದರಿಂದ ಪ್ರಿಯರೇ, ಇವತ್ತು ಈ ಯೇಸು ಕ್ರಿಸ್ತರು ದೇವರ ವಾಕ್ಯದಲ್ಲಿದ್ದಾರೆ. ಈ ಯೇಸು ಕ್ರಿಸ್ತರು ವಾಕ್ಯದಲ್ಲಿದ್ದಾರೆ. ಆದ್ದರಿಂದ ಯಾವಾಗ ನಾವು ಆ ವಾಕ್ಯಗಳನ್ನು ಧ್ಯಾನಿಸುತ್ತೇವೆಯೋ, ಯಾವಾಗ ನಾವು ಈ ವಾಕ್ಯಗಳನ್ನು ಪದೇ ಪದೇ ನಮ್ಮ ಬಾಯಿಂದ ನಾವು ಉಚ್ಚರಿಸುತ್ತೇವೆಯೋ, ಆವಾಗ ಆ ಯೇಸು ಕ್ರಿಸ್ತರು ನಮಗೆ ಕೊಟ್ಟ ಆ ಜೀವ ನಮ್ಮಲ್ಲಿ ಉಕ್ಕಿ ಹರಿಯುತ್ತದೆ. ಇಲ್ಲಿ ಬೇರೆ ದಾರಿ ನಮಗೆ ಇಲ್ಲ. ಯಾಕೆಂದರೆ ವಾಕ್ಯ ಎಂಬುವರು ಮನುಜರಾದರು ಮತ್ತು ನಮ್ಮೊಡನೆ ವಾಸ ಮಾಡಿದರು. ಇವತ್ತು ಆ ಯೇಸು ಕ್ರಿಸ್ತರು ವಾಕ್ಯದಲ್ಲಿದ್ದಾರೆ, ದೇವರ ವಾಕ್ಯದಲ್ಲಿ. ಆದ್ದರಿಂದ ನಾನು ಯೇಸುವನ್ನು ಪ್ರೀತಿಸ್ತೇನೆ, ನಾನು ಯೇಸುವನ್ನು ಧ್ಯಾನಿಸುತ್ತೇನೆ, ಯೇಸು ಎಂದರೆ ನನಗೆ ಬಹಳ ಪ್ರೀತಿ, ನಾನು ಯೇಸುವನ್ನೇ ವಿಶ್ವಾಸಿಸುವುದು, ಯೇಸುವನ್ನೇ ನನ್ನ ರಕ್ಷಕೆಯನ್ನು ನಾನು ಸ್ವೀಕರಿಸಿದ್ದೇನೆ. ಹೌದು, ಖಂಡಿತ. ಆದರೆ ಈ ರಕ್ಷಣೆಯ ಫಲವನ್ನು, ಆ ವಿಮೋಚನೆಯನ್ನು, ಆ ಯೇಸು ಕ್ರಿಸ್ತರು ನಮಗೆ ಆ ಪಾಪದ ಬಂಧನದಿಂದ ಕೊಟ್ಟ ಬಿಡುಗಡೆಯನ್ನು, ಆ ರಕ್ಷಣೆಯನ್ನು, ಆ ವಿಮೋಚನೆಯನ್ನು ನಾವು ಅನುಭವಿಸಬೇಕಾದರೆ ಆ ವಾಕ್ಯದಲ್ಲಿರುವ ಯೇಸುವನ್ನು ನಾವು ಪದೇ ಪದೇ ನಮ್ಮ ಬಾಯಿಂದ ನಾವು ನಾವು ಆ ವಾಕ್ಯವನ್ನು ಉಚ್ಚರಿಸುವಾಗ ಆ ವಾಕ್ಯದಲ್ಲಿರುವ ಯೇಸು ನಮ್ಮಲ್ಲಿ ಅವರು ಕೆಲಸ ಮಾಡ್ತಾರೆ. ಯಾಕೆಂದರೆ ನಾವು ಬಾಯಿಂದ ನಿವೇದಿಸದೆ ಹೊರತು ನಮಗೆ ಯಾವುದು ಕೂಡ ಯೇಸು ಕ್ರಿಸ್ತರು ಕೊಟ್ಟಂತಹ ವರದಾನಗಳನ್ನು ಅನುಭವಿಸಲು ಸಾಧ್ಯವಿಲ್ಲ. ರೋಮನರಿಗೆ ಬರೆದ ಪತ್ರ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಅದೇ ಬರೆದಿದೆ. ಹೃದಯದಿಂದ ವಿಶ್ವಾಸಿಸುವುದರ ಮುಖಾಂತರ ನಿನಗೆ ವಿಮೋಚನೆಯು, ಬಾಯಿಂದ ನಿವೇದಿಸುವುದರ ಮುಖಾಂತರ ನಿನಗೆ ರಕ್ಷಣೆಯು ದೊರಕುವುದು ಎಂದು. ಅಂದರೆ ಅದು ಬಹಳ ಮುಖ್ಯವಾದ ವಿಷಯ ಪ್ರಿಯರೇ. ನಾವು ಇವತ್ತು ಹೇಳ್ಬೋದು, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ಮೌನವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ಯಾವಾಗಲೂ ಯೇಸುವನ್ನೇ ನನ್ನ ಮನಸ್ಸಿನಲ್ಲಿ ಯೇಸುವೇ ಇದ್ದಾರೆ. ಆದರೆ ಆ ವಾಕ್ಯವನ್ನು ನಾನು ಬಾಯಿಂದ ನಿವೇದಿಸುವುದಿಲ್ವಾ, ಆವಾಗ ಆ ವಾಕ್ಯ ಎಂಬ ಯೇಸು ನನ್ನಲ್ಲಿ ಕೆಲಸ ಮಾಡುವುದು ನನಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಯಾಕೆಂದರೆ ದ್ರಾಕ್ಷಬಳ್ಳಿ, ಯೇಸು ಹೇಳ್ತಾರೆ, ನಾನೇ ನಿಜವಾದ ದ್ರಾಕ್ಷಬಳ್ಳಿ. ದ್ರಾಕ್ಷಬಳ್ಳಿಗಳು ಎಷ್ಟೇ ಇರ್ಬೋದು, ಆದರೆ ನಿಜವಾದ ದ್ರಾಕ್ಷಬಳ್ಳಿ, ಐ ಆಮ್ ದ ಟ್ರೂ ವೈನ್ ಅಂತ ಯೇಸು ಹೇಳ್ತಾ ಇದ್ದಾರೆ. ಐ ಆಮ್ ದ ಟ್ರೂ ವೈನ್ ಅಂದರೆ ಒಬ್ಬರೇ, ನಾವು ಅದರ ಕವಲು ಬಳ್ಳಿಗಳು. ಇದರಲ್ಲಿ ಜಾತಿ ಮತ ಧರ್ಮದ ವಿಷಯ ಇಲ್ಲ. ನಾನೊಬ್ಬ ಮಾನವ ಎಂದು ನನಗೆ ಅರಿವಾಗ್ತದೋ ಹಾಗಾದರೆ ಯೇಸು ಎಂಬ ಈ ಕವಲು ಬಳ್ಳಿಯಲ್ಲಿ ನಾನು ಒಂದಾಗಿರಬೇಕು. ಹಾಗಾದರೆ ಯೇಸುವನ್ನು ನಾನು ಅರಿಬೇಕಾದ್ರೆ ನಾನು ವಾಕ್ಯದ ಮುಖಾಂತರ ಯೇಸುವನ್ನು ಅರಿತುಕೊಳ್ಬೇಕು, ಬೇರೆ ದಾರಿ ಇಲ್ಲ. ವಾಕ್ಯದಲ್ಲಿ ಪ್ರತ್ಯೇಕವಾಗಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಸಂತ ಪೌಲರು, ಸಂತ ಯೋಹಾನರು, ಸಂತ ತಿಮೋತಿ ಹಾಗೂ
ಯಾಕೋಬರು ಈ ರೀತಿ ಅವರು ಪತ್ರದಲ್ಲಿ ಹಲವಾರು ವಿಷಯಗಳನ್ನು ಯೇಸು ಕ್ರಿಸ್ತರ ಬಗ್ಗೆ ಬರೆದಿದ್ದಾರೆ. ಆವಾಗ ಆ ವಾಕ್ಯಗಳನ್ನು ಓದಿದಾಗ ಪ್ರಿಯರೇ ನಮಗೆ ಯೇಸುವಿನ ಪರಿಚಯವಾಗುತ್ತದೆ. ಆ ಪರಿಚಯವಾದಾಗ ನಮಗೆ ಅರ್ಥವಾಗ್ತದೆ ಯೇಸು ಕ್ರಿಸ್ತರು ನನಗಾಗಿ ಏನೆಲ್ಲ ಮಾಡಿದ್ದಾರೆ, ಏನೆಲ್ಲ ಮಾಡುತ್ತಾರೆ ಅಲ್ಲ, ಏನೆಲ್ಲ ಮಾಡಿ ಮುಗಿಸಿದ್ದಾರೆ. ಆ ವಿಷಯಗಳನ್ನು ನಾನು ನನ್ನದಾಗಿಸಿಕೊಳ್ಳಬೇಕು, ಆ ವಿಷಯಗಳನ್ನು ನಾನು ನನ್ನದಾಗಿಸಿಕೊಳ್ಳಬೇಕು. ಮತ್ತು ಇದರಲ್ಲಿ ನಾನು ಅಂದಾಗ ವೈಯಕ್ತಿಕವಾಗಿ ಯೇಸು ಕ್ರಿಸ್ತರು ನನ್ನ ಪ್ರಭು, ನನ್ನ ದೇವರು, ನನ್ನ ರಕ್ಷಕರು ಎಂದು ನಾನು ಸ್ವೀಕರಿಸಿ, ಈ ರೀತಿ ಯೇಸು ನನಗೆ ರಕ್ಷಣೆ ಕೊಟ್ಟಿದ್ದಾರೆ, ಈ ವಿಷಯದಲ್ಲಿ ನನಗೆ ಅರ್ಥವಾಗ್ತದೆ ಅವರೇ ನನ್ನ ಪ್ರಭು, ಈ ವಿಷಯದಲ್ಲಿ ನನಗೆ ಅರ್ಥವಾಗ್ತದೆ ಯೇಸುವೇ ನನ್ನ ದೇವರು, ಈ ವಿಷಯದಲ್ಲಿ ಅಂದರೆ ವಾಕ್ಯದಲ್ಲಿ ಬರೆದಿರುವ ವಿಷಯಗಳನ್ನು ನಾನು ಓದಿ ತಿಳಿದುಕೊಂಡಾಗ, ವಿಶ್ವಾಸಿಸಿದಾಗ ನನಗೆ ಅರ್ಥವಾಗ್ತದೆ ಇವರೇ ನನ್ನ ದೇವರು. ಆದ್ದರಿಂದ ಪ್ರಿಯರೇ, ಇಡೀ ಮಾನವ ಕುಲದ ರಕ್ಷಣೆಗಾಗಿ ದೇವರು ಯೇಸು ಕ್ರಿಸ್ತರನ್ನು ಕಳುಹಿಸಿಕೊಟ್ಟದ್ದು. ಅದಕ್ಕಾಗಿಯೇ ಸಂತ ಸ್ನಾನಿಕ ಯೋವನ ಯೇಸು ಕ್ರಿಸ್ತರನ್ನು, ಯೋವನನ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆ ಯೇಸು ಕ್ರಿಸ್ತರನ್ನು ತೋರಿಸಿ ಹೇಳ್ತಾರೆ, ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ. ಇಗೋ ಲೋಕದ ಪಾಪಗಳನ್ನು ಅಂದರೆ ಇಡೀ ಮಾನವ ಕುಲದ ಪಾಪಗಳನ್ನು, ಕೆಲವು ಜನರ ಅಲ್ಲ ಅಥವಾ ಒಂದು ಧರ್ಮದ ಜನರ ಪಾಪಗಳನ್ನಲ್ಲ, ಇಡೀ ಮಾನವ ಕುಲದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ. ಅಲ್ಲಿ ಸ್ನಾನಿಕ ಯೋವನರು ಪರಿಹರಿಸುವ ದೇವರ ಕುರಿಮರಿ ಅಂತ ಹೇಳಿದರು. ಈಗ ಅವರು ಪರಿಹರಿಸಿ ಆಗಿದೆ. ಯಾಕೆಂದರೆ ಆವಾಗ ಯೇಸು ಅಲ್ಲಿ ತಮ್ಮ ದೇವರು ಕೊಟ್ಟ ಆ ಕಾರ್ಯವನ್ನು ಅದನ್ನು ನೆರವೇರಿಸಲು ಅಲ್ಲಿ ಬಂದಾಗ ಆರಂಭದ ದಿನಗಳಲ್ಲಿ ಸ್ನಾನಿಕ ಯೋವನನು ಅವರನ್ನು ತೋರಿಸಿ ಈ ರೀತಿ ಹೇಳಿದರು. ಆದರೆ ಶಿಲುಬೆಯಲ್ಲಿ ಈ ಕೆಲಸವನ್ನು ಏನು ಆ ಸ್ನಾನಿಕ ಯೋವನರು ಹೇಳಿದರೋ ಆ ವಿಷಯವನ್ನು ಶಿಲುಬೆಯಲ್ಲಿ ಯೇಸು ಕ್ರಿಸ್ತರು ಮಾಡಿ ಮುಗಿಸಿದರು. ಅಲ್ಲಿ ನಾವು ಹೇಳ್ತೇವೆ ಅಲ್ಲಿ ಡಿವೈನ್ ಎಕ್ಸ್ಚೇಂಜ್ ಆಯಿತು. ಡಿವೈನ್ ಎಕ್ಸ್ಚೇಂಜ್ ಅಂದರೆ ಯೇಸು ಕ್ರಿಸ್ತರು ದೇವರ ಏಕೈಕ ಪುತ್ರರು, ಮಾನವರಾದ ದೇವರು ತಮ್ಮ ದೈವತ್ವವನ್ನು ನಮಗೆ ಕೊಟ್ಟರು. ನಮ್ಮ ಆ ಪಾಪಗಳನ್ನು, ನಮ್ಮ ಮಾನವ ಅಂದರೆ ಪಾಪಿಗಳಾದ ನಮ್ಮ ಸ್ವಭಾವವನ್ನು ಯೇಸು ಕ್ರಿಸ್ತರು ತಮ್ಮ ಮೇಲೆ ತೆಗೆದುಕೊಂಡರು. ಅದಕ್ಕಾಗಿ ನಮಗೆ ಸಿಗಬೇಕಾದ ಶಿಕ್ಷೆ, ಕಠಿಣವಾದ ಶಿಕ್ಷೆ, ನಿತ್ಯ ಮರಣ, ನರಕ, ಶಾಪ, ಕಾಯಿಲೆ, ಬಡತನ, ಇದನ್ನೆಲ್ಲ ಯೇಸು ಕ್ರಿಸ್ತರು ತಮ್ಮ ಮೇಲೆ ಸ್ವೀಕರಿಸಿದರು. ಅದಕ್ಕಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಮ್ಮನ್ನು ಶ್ರೀಮಂತಗೊಳಿಸಲು ಯೇಸು ಕ್ರಿಸ್ತರು ಬಡವರಾದರು. ನಮಗೋಸ್ಕರ ಅವರು ಶಾಪಗ್ರಸ್ತರಾಗಿ ನಮಗೆ ಧರ್ಮಶಾಸ್ತ್ರದಲ್ಲಿ ಲಿಖಿತವಾದ ಎಲ್ಲ ಶಾಪಗಳಿಂದ ಬಿಡುಗಡೆ ಕೊಟ್ಟರು. ಗಲಾತ್ಯದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 13ನೇ ವಾಕ್ಯ. ನಮಗಾಗಿ ಅವರು ಬಡವರಾಗಿ ನಮ್ಮನ್ನು ಶ್ರೀಮಂತಗೊಳಿಸಿದರು. 2ನೇ ಕೊರಿಂಥಿಯ 8ನೇ ಅಧ್ಯಾಯ 9ನೇ ವಾಕ್ಯ. ಪ್ರಿಯರೇ, ಈ ವಿಷಯಗಳನ್ನು ನಾವು ಅರಿತಾಗ ನಮಗೆ ಅರ್ಥ ಆಗ್ತದೆ ಯೇಸು ಕ್ರಿಸ್ತರ ನನಗೆ ಎಷ್ಟೊಂದು ಅವರ ಅಗತ್ಯ ನನಗಿದೆ. ಅವರಿಲ್ಲದೆ ನನಗೆ ರಕ್ಷಣೆ ಇಲ್ಲ. ಇಲ್ಲಿ ನಾನು ಹೇಳ್ತಾ ಇದ್ದೇನೆ, ಇದು ಯಾರಿಗೊಂದು ಧರ್ಮದವರಿಗೆ ಸೇರಿದ ವಿಷಯ ಅಲ್ಲ, ಇದು ಮಾನವರಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೆ ಅನ್ವಯಿಸುವ ವಿಷಯ. ಆದ್ದರಿಂದ ಪ್ರಿಯರೇ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆಯೆರೆದರು. ಆತನಲ್ಲಿ ವಿಶ್ವಾಸವಿಡುವ ಯಾರು ಕೂಡ ನಾಶವಾಗದೆ ಪ್ರತಿಯೊಬ್ಬರಿಗೂ ನಿತ್ಯ ಜೀವ ಸಿಗಬೇಕೆಂಬುದು ದೇವರ ಇಚ್ಛೆ. ಅದಕ್ಕಾಗಿ ಯೇಸು ಕ್ರಿಸ್ತರನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟದು. ಆ ಯೇಸುವನ್ನು ವಿಶ್ವಾಸಿಸುವುದು, ಆ ಯೇಸುವನ್ನು ಪ್ರೀತಿಸುವುದು, ಆ ಯೇಸುವನ್ನು ಅವರ ಬಗ್ಗೆ ಬರೆದ ವಾಕ್ಯಗಳಲ್ಲಿ ಅವರನ್ನು ಅರಿತುಕೊಂಡು ಆ ವಾಕ್ಯಗಳನ್ನು ನಮ್ಮದಾಗಿಸಿಕೊಂಡು ಅವರನ್ನು ಆ ವಾಕ್ಯಗಳನ್ನು ಹೃದಯದಿಂದ ವಿಶ್ವಾಸಿಸಿ ಬಾಯಿಂದ ನಿವೇದಿಸುವುದಂದರೆ ನಾವು ಯೇಸು ಕ್ರಿಸ್ತರೊಡನೆ ಒಂದಾಗಿ ಜೀವಿಸುವುದು. ಯಾಕೆಂದರೆ ಅವರೇ ನೈಜ ದ್ರಾಕ್ಷ ಬಳ್ಳಿ, ನಾವು ಅವರ ಕವಲು ಬಳ್ಳಿಗಳು. ನಮ್ಮ ಜೀವನದಲ್ಲಿ ನಾವು ದೇವರ ಮಕ್ಕಳ ಫಲವನ್ನು ಕೊಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ. ಆದರೆ ಒಂದೇ ಒಂದು ಮಾರ್ಗ, ಯೇಸು ಎಂಬ ಆ ಮೂಲ ದ್ರಾಕ್ಷ ಬಳ್ಳಿಯಲ್ಲಿ ನಾವು ಒಂದಾಗಿರಬೇಕು ಪ್ರಿಯರೇ, ಬೇರೆ ದಾರಿ ಇಲ್ಲ. ನಾವು ಜನರನ್ನು ನಂಬಿಕೊಂಡು ಬದುಕಬಹುದು, ಲೋಕಕ್ಕೆ ಅಂಟಿಕೊಂಡು ಇರಬಹುದು, ಅಥವಾ ಲೋಕದಲ್ಲಿ ನಾವು ಕೇಳುವ ವಿಷಯಗಳನ್ನು ಇದೇ ಸತ್ಯ ಅಂತ
ಪರಿಗಣಿಸಬಹುದು. ಆದರೆ ಇದು ನಮಗೆ ಖಂಡಿತವಾಗಿಯೂ ನಾವು ಮೋಸಕ್ಕೆ ಒಳಗಾಗುತ್ತೇವೆ ಇದರಲ್ಲಿ. ಯಾಕೆಂದರೆ ಅದು ಸತ್ಯವಲ್ಲ. ಸತ್ಯ ಎಂಬುದು ಯೇಸು ಎಂಬುವರು ಮಾತ್ರ ಸತ್ಯ. ಸತ್ಯ ಎಂಬುದು ದೇವರ ವಾಕ್ಯ. ಅದಕ್ಕೆ ಯೇಸು ಹೇಳ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ 6ನೇ ವಾಕ್ಯ. ಯೋಹಾನನ ಶುಭ ಸಂದೇಶ 17ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ದೇವರೇ ಇವರನ್ನು ನೀವು ಸತ್ಯಸಂಧರನ್ನಾಗಿ ಮಾಡಿರಿ, ನಿಮ್ಮ ವಾಕ್ಯವೇ ಸತ್ಯ. ಯೋಹಾನನ ಶುಭ ಸಂದೇಶ 8ನೇ ಅಧ್ಯಾಯ 31-32ನೇ ವಾಕ್ಯದಲ್ಲಿ ನಾವು ನೋಡಿದರೆ ಅಲ್ಲಿ ಕೂಡ ನಾವು ನೋಡ್ತೇವೆ, ಯೇಸು ಕ್ರಿಸ್ತರು ತಮ್ಮಲ್ಲಿ ವಿಶ್ವಾಸ ಇಟ್ಟ ಯಹೂದ್ಯರಿಗೆ, ಅಂದರೆ ಇವತ್ತು ನಮಗೆ ಯೇಸು ಹೇಳ್ತಾರೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ, ನೀವು ನನ್ನ ವಾಕ್ಯಗಳನ್ನು ವಿಶ್ವಾಸಿಸಿದರೆ ನೀವು ನಿಜವಾಗಿಯೂ ನನ್ನ ಶಿಷ್ಯರು. ನೀವು ಆವಾಗ ಸತ್ಯವನ್ನು ಅರಿತುಕೊಳ್ಳುವಿರಿ. ಸತ್ಯವು ನಿಮಗೆ ಸ್ವಾತಂತ್ರ್ಯ ಅಥವಾ ಬಿಡುಗಡೆಯನ್ನು ಕೊಡುವುದು. ಒಂದು ಸಣ್ಣ ಅಥವಾ ದೊಡ್ಡ ಬಂಧನದಲ್ಲಿ ನಾನು ಇದ್ದೇನೆ ಆದರೆ ಪ್ರಿಯರೇ, ಯಾರೇ ಆಗಲಿ, ಅವನು ಮನುಜರಾಗಿ ಹುಟ್ಟಿದ ಯಾರೇ, ಅವನು ಸಣ್ಣ ಮಗು ಆಗಲಿ ದೊಡ್ಡ ಹಿರಿಯವನಾಗಲಿ, ಯಾವುದೇ ರೀತಿಯ ಸಮಸ್ಯೆ ಇರಲಿ, ಬಂಧನ ಇರ್ಬೋದು. ಕಾರಣ ಇಷ್ಟೇ, ಆ ಸತ್ಯದ ಅರಿವಿಲ್ಲದೆ. ಬಂಧನ ಎಂಬುದು ಅವನ ಜೀವನದಲ್ಲಿ ಇದೆ, ಆದರೆ ಯಾವುದೇ ರೀತಿಯ ಸತ್ಯದ ಅರಿವು, ಅಂದರೆ ಸತ್ಯವನ್ನು ಅರಿತಾಗ ಆ ಬಂಧನದಿಂದ ಹೇಗೆ ನಾನು ಹೊರಗೆ ಬರುವುದು ಎಂಬುದು ನನಗೆ ಸ್ಪಷ್ಟವಾಗ್ತದೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ಸತ್ಯವು ನಿಮಗೆ ಬಿಡುಗಡೆ ಕೊಡುವುದು ಅಥವಾ ಸ್ವಾತಂತ್ರ್ಯ ಕೊಡುವುದು. ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ ಅಂತ. ಆದ್ದರಿಂದ ಈ ಯೇಸು ಕ್ರಿಸ್ತರು ಎಂಬುವರು ಮಾತ್ರ ಸತ್ಯ. ಆದ್ದರಿಂದ ಅವರು ಹೇಳ್ತಾರೆ, ಈ ಹೆವನ್ ಆ್ಯಂಡ್ ಅರ್ತ್ ಶಾಲ್ ಪಾಸ್ ಅವೇ ಬಟ್ ಮೈ ವರ್ಡ್ಸ್ ಶಾಲ್ ನೆವರ್ ಪಾಸ್ ಅವೇ. ಅಂದರೆ ಈ ಆಕಾಶವೂ ಪೃಥ್ವಿಯು ನಶಿಸಿ ಹೋಗುವುದು, ಆದರೆ ನನ್ನ ವಾಕ್ಯಗಳು ಎಂದೂ ನಶಿಸಿ ಹೋಗುವುದಿಲ್ಲ. ಇದು ಸ್ಪಷ್ಟವಾಗಿ ಲಿಖಿತವಾದ ವಿಷಯ, ಯೇಸು ಕ್ರಿಸ್ತರು ತಮ್ಮ ಬಾಯಿಂದಲೇ ನುಡಿದ ವಿಷಯ. ಆದ್ದರಿಂದ ಪ್ರಿಯರೇ, ಯೇಸು ಕ್ರಿಸ್ತರನ್ನು ನಾವು ಅವರೊಡನೆ ಒಂದಾಗಿರುವುದಂದರೆ ಅವರ ಒಂದು ಪ್ರತಿಮೆಯನ್ನು ಮಾಡಿ ಅದನ್ನು ನಾವು ಅಪ್ಪಿಕೊಳ್ಳುವುದಲ್ಲ, ಅಥವಾ ನಾವು ಬಾಯಿಂದ ಕೇವಲ ಯೇಸುವನ್ನು ನಾನು ವಿಶ್ವಾಸಿಸ್ತೇನೆ, ಪ್ರೀತಿಸ್ತೇನೆ, ಅವರೇ ನನ್ನ ದೇವರಂತ ಹೇಳಿದರೆ ಸಾಲದು. ಅವರು ವಾಕ್ಯದಲ್ಲಿ ಅವರ ಬಗ್ಗೆ ಏನು ಬರೆದಿದೆ, ಆ ವಾಕ್ಯವಾಗಿರುವ ಯೇಸುವನ್ನು ಅದಕ್ಕೆ ನಾನು ಅಂಟಿಕೊಂಡಿರಬೇಕು. ಅದು ನನ್ನ ಬಾಯಿಯಲ್ಲಿ ನಾನು ನಿವೇದಿಸಬೇಕು, ಮೌನವಾಗಿ ಅಲ್ಲ, ನಾವು ಸ್ವರ ಎತ್ತಿ ಅದನ್ನು ನಿವೇದಿಸಬೇಕು. ಯಾಕೆಂದರೆ ಆ ವಾಕ್ಯ ನನ್ನ ಕಿವಿಗೆ ಕೇಳಬೇಕು. ಕೇಳಿ ದೇವರ ವಾಕ್ಯ ಹೇಳ್ತದೆ, ರೋಮನರಿಗೆ ಬರೆದ ಪತ್ರ 10ನೇ ಅಧ್ಯಾಯ 17ನೇ ವಾಕ್ಯ, ಸಂದೇಶವನ್ನು, ಶುಭ ಸಂದೇಶವನ್ನು ಆಲಿಸಿದ್ದರಿಂದ ಏನು ನಮ್ಮಲ್ಲಿ ವಿಶ್ವಾಸ ಮೂಡುತ್ತದೆ. ಯೇಸು ಕ್ರಿಸ್ತರನ್ನು ಪ್ರಕಟಪಡಿಸುವುದರಿಂದ ಶುಭ ಸಂದೇಶವನ್ನು ನಮಗೆ ಆಲಿಸಲಿಕ್ಕೆ ಸಿಗುತ್ತದೆ. ವಿಶ್ವಾಸ ಅಂದರೆ ನಾವೆಲ್ಲರೂ ಈ ಲೋಕದಲ್ಲಿ ಕಣ್ಣಿಗೆ ಕಾಣುವ ವಿಷಯಗಳನ್ನು, ನಮಗೆ ಅರ್ಥವಾಗುವ ವಿಷಯಗಳನ್ನು, ನಮಗೆ ಯಾವುದು ಮುಟ್ಟಿ ನಮಗೆ ಕಾಣಲಿಕ್ಕೆ ಸಿಗುತ್ತದೋ ಅಂಥ ವಿಷಯಗಳನ್ನು ನಾವು ಅದೇ ಸತ್ಯ ಎಂದು ಎಣಿಸ್ತೇವೆ. ಇದಲ್ಲ ಪ್ರಿಯರೇ, ಈ ವಿಷಯ ನಮ್ಮಲ್ಲಿ ಬದಲಾವಣೆ ಆಗಬೇಕು. ಅಂದರೆ ಇದು ವಿಶ್ವಾಸ ಅಲ್ಲ. ವಿಶ್ವಾಸ ಅಂದರೆ ಕಣ್ಣಿಗೆ ಕಾಣದಿರುವ ವಿಷಯಗಳನ್ನು ನಂಬುವಂಥದ್ದು, ಕಾಣದಿರುವಂಥವುಗಳು ಬೈಬಲ್ನಲ್ಲಿ ಬರೆದಿರುವ ವಿಷಯಗಳನ್ನು ನಂಬುವಂಥದ್ದು, ಇದು ವಿಶ್ವಾಸ. ಹಿಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದಿದಾಗ ನಿಮಗೆ ಅರ್ಥವಾಗ್ತದೆ ವಿಶ್ವಾಸ ಅಂದರೆ ಏನು. ನಾನು ಹೇಳ್ಬೋದು ನಾನು ದೊಡ್ಡ ವಿಶ್ವಾಸಿ ಅಂತ, ಆದರೆ ನೀನು ಏನು ನಂಬ್ತಾ ಇದ್ದಿ? ಕಣ್ಣಿಗೆ ಕಾಣುವುದನ್ನು, ಜನರು ಆಡಿದ ಮಾತುಗಳನ್ನು, ಮಾಧ್ಯಮದಲ್ಲಿ ನೋಡಿದ ವಿಷಯಗಳನ್ನು. ಹಾಗಾದರೆ ನಾನು ವಿಶ್ವಾಸಿ ಅಲ್ಲ. ಅದೇ ಪತ್ರದಲ್ಲಿ 6ನೇ ವಾಕ್ಯ ಹೇಳ್ತದೆ, ಅಲ್ಲದೆ ದೇವರನ್ನು ನಾವು ಮೆಚ್ಚಿಸಲು ಸಾಧ್ಯವೇ ಇಲ್ಲ ಅಂತ. ಇಟ್ ಈಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್ ವಿದೌಟ್ ಫೇತ್ ಅಂತ. ಆದ್ದರಿಂದ ಕಣ್ಣಿಗೆ ಕಾಣುವಂಥವುಗಳನ್ನು ನಂಬಿ ಜೀವಿಸುವುದಲ್ಲ, ಕಾಣದಿರುವಂಥವುಗಳು, ಆದರೆ ಬೈಬಲಲ್ಲಿ ಲಿಖಿತವಾಗಿರುವ ವಿಷಯಗಳು. ಅದಕ್ಕೆ ನಾವು ಯಾರೋ ಬಂದು ಏನೋ ಹೇಳಿದಂಥ ಅದನ್ನು ನಂಬಿ ನಾವು ಅಂಜುವುದಲ್ಲ, ಹೆದರುವುದಲ್ಲ, ಅಥವಾ ಅದನ್ನೇ ನಂಬಿ ಅದನ್ನೇ ನಮ್ಮ ಬಾಯಿಂದ ನುಡಿಯುವುದಲ್ಲ. ದೇವರ ವಾಕ್ಯದಲ್ಲಿ ಬರೆದಿದೆಯೋ ಎಂಬುದನ್ನು ನಾವು ಸ್ಪಷ್ಟವಾಗಿ ನೋಡಬೇಕು. ಆದ್ದರಿಂದ ಪ್ರಿಯರೇ, ಇದು ಒಂದು ದಿನದ ಕೆಲಸವಲ್ಲ. ನಮಗೆ ಜೀವನದಲ್ಲಿ ನಾವು ಇದನ್ನು ಮಾಡ್ತಾ ಇರಬೇಕು. ಅಂದರೆ ನಮ್ಮ ಮನಸ್ಸನ್ನು ನಾವೀಗ ಬದಲಾಯಿಸಬೇಕು.
ಯೇಸು ಕ್ರಿಸ್ತರು ಹೇಳ್ತಾರೆ, ಮತ್ತಾಯನ ಶುಭ ಸಂದೇಶ 4ನೇ ಅಧ್ಯಾಯ 17ನೇ ವಾಕ್ಯ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿತು, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ. ಅಂದರೆ ಪಶ್ಚಾತ್ತಾಪ ಅಂದರೆ ದೇವರ ವಾಕ್ಯದ ಪ್ರಕಾರ ನಿನ್ನ ಮನಸ್ಸನ್ನು ನೀನು ಬದಲಾಯಿಸುವುದು. ಆವಾಗ ನಿನ್ನ ಜೀವನದಲ್ಲಿ ನೀನು ಯೇಸು ಕ್ರಿಸ್ತರೊಡನೆ ಒಂದಾಗಿ, ಆ ನೈಜ ದ್ರಾಕ್ಷ ಬಳ್ಳಿಯಲ್ಲಿ ಒಂದಾಗಿ ಜೀವಿಸಲು ಸಾಧ್ಯ. ಮತ್ತು ನೀನು ಫಲ ಕೊಡುವ ವ್ಯಕ್ತಿ. ಫಲ ಅಂದರೆ ದೇವರ ಮಕ್ಕಳಾಗಿ ನಾನು ಯಾವ ರೀತಿ ಜೀವಿಸಬೇಕೋ ಆ ರೀತಿಯ ಜೀವನವನ್ನು ಜೀವಿಸುತ್ತಿ ಮಾತ್ರವಲ್ಲ, ಇನ್ನೊಬ್ಬರಿಗೂ ನೀನು ಒಂದು ದೇವರ ಮಗುವಾಗಿ ಜೀವಿಸುವಂತಹ ಸೌಭಾಗ್ಯವನ್ನು, ಅದನ್ನು ಅವರಿಗೂ ಅದರ ಪರಿಚಯವನ್ನು ನೀನು ಮಾಡಿಕೊಡಲು ಸಾಧ್ಯವಾಗ್ತದೆ. ಆದ್ದರಿಂದ ಪ್ರಿಯರೇ, ನಾವು ಯೇಸು ಎಂಬ ನೈಜ ದ್ರಾಕ್ಷ ಬಳ್ಳಿಯಲ್ಲಿ ಅವರ ವಾಕ್ಯದ ಮುಖಾಂತರ ಒಂದಾಗಿ ನೆಲೆಸೋಣ. ಹಾಗೂ ನಾವು ಅವರ ಕವಲು ಬಳ್ಳಿಗಳು, ನೈಜ ದ್ರಾಕ್ಷ ಬಳ್ಳಿಯಲ್ಲಿ ನಾವು ಒಂದಾಗಿರದೆ ಫಲ ಕೊಡಲು ಸಾಧ್ಯ ಇಲ್ಲವೇ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಈ ರೀತಿ ನಾವು ಫಲ ಕೊಡುವ ವ್ಯಕ್ತಿಗಳಾಗೋಣ. ಅಂದರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ, ಅದೇ ರೀತಿ ನಮ್ಮ ಮುಖಾಂತರ ನಮ್ಮ ಸಹೋದರ ಸಹೋದರಿಯರು ಕೂಡ ತಮ್ಮ ಜೀವನದಲ್ಲಿ ಕೂಡ ದೇವರ ಮಕ್ಕಳಿಗೆ ಅದು ಹೋಲುವಂಥ, ದೇವರ ಮಕ್ಕಳಿಗೆ ಅನ್ವಯಿಸುವಂತಹ ಫಲಗಳನ್ನು ಕೊಡುವಂಥ ವ್ಯಕ್ತಿಗಳಾಗೋಣ. ಆಮೇನ್.